ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅದ್ವಿಕಾ ಜಾಬ್ ಕನ್ಸಲ್ಟೆನ್ಸಿ. ನಾನು ಪ್ರಿಯಾ. ತುಂಬ ದಿನ ಆದಮೇಲೆ ಯೂಟ್ಯೂಬ್ ಲಾಂಗ್ ವೀಡಿಯೋಸ್ ಬರ್ತಾ ಇದೆ. ಯಾಕಪ್ಪ ಅಂದರೆ ಒಂದು ಖುಷಿ ವಿಷಯ. ಏನಪ್ಪ ಆ ಖುಷಿ ವಿಷಯ ಅಂತಂದರೆ, ನಿನ್ನೆ ರೀಸೆಂಟ್ಲಿ ಒಂದು 3 ವೀಡಿಯೋಸ್ ಅಪ್ಲೋಡ್ ಮಾಡಿದೆ ನಾನು, ಶಾರ್ಟ್ ವೀಡಿಯೋಸ್. ಸೊ ಅದರಿಂದ ನನಗೆ 5 ಸಬ್ಸ್ಕ್ರೈಬರು ಜಾಸ್ತಿ ಆದರು. ಸೊ ಅವಾಗ ನನಗೇನು ಅನಿಸ್ತು ಅಂತ ಹೇಳಿದ್ರೆ, ಸೊ ನೋಡ್ತಾ ಇರೋ ಅಂದರೆ ಸಬ್ಸ್ಕ್ರೈಬರ್ ನೋಡ್ತಾ ಇರೋದಕ್ಕಿಂತ ಹೊಸದಾಗಿ ಜಾಬು ಎಂಕ್ವೈರಿ ಮಾಡೋದೇ ಆಗಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅಂದರೆ ಏನಕ್ಕೆ ಅವ್ರಿಗೆ ಜಾಬ್ನ ಅವಶ್ಯಕತೆ ಇದೆ ಅಂತ. ಸೊ ಅದು ನನಗೆ ತುಂಬ ಖುಷಿ ಕೊಡ್ತು. ಸೊ ಹಂಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಒಂದು ಜಾಬ್ ವಿಷಯದೂ ಸಹ ಸೇರಿಕೊಂಡು. ಓಕೆ, ಸೊ ಯಾಕೆ ಜಾಸ್ತಿ ಲಾಂಗ್ ವೀಡಿಯೋಸ್ ಬರ್ತಲ್ಲ ಅಂತ ಹೇಳಿದ್ರೆ, ಸೊ ಇವಾಗ ನನಗೆ 9 ಮಂತ್ ಪ್ರೆಗ್ನೆಂಟು. ಸೊ ಜಾಸ್ತಿ ಸ್ಟ್ರೆಸ್ ಬೇಡ, ಮತ್ತು ಜಾಸ್ತಿ ಎಲ್ಲ ಟೆನ್ಷನ್ ಬೇಡ, ಕೆಲಸದ್ದು ಒತ್ತಡ, ಅದರಿಂದ ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ದಿನ ಇವೆಲ್ಲ ಬೇಡ ಅಂತ ಅವಾಯ್ಡ್ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸಲ್ಲಿದ್ದೀನಿ ಅಷ್ಟೇ. ಓಕೆ, ಸೊ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ, ಬಟ್ ಶಾರ್ಟ್ ವೀಡಿಯೋಸ್ ಬರುತ್ತೆ. ನೀವು ನೋಡಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಸಹ ನೀವು ನೋಡ್ಬೋದು, ನಾನು ಅದು ಹಾಕಿರ್ತೀನಿ ನನ್ನ ಬ್ಯಾಕ್ಗ್ರೌಂಡಲ್ಲಿ. ಸೊ ನೀವು ಅದ್ರ ಕೆಳಗಡೆನೇ ನಾನು ಯೂಟ್ಯೂಬ್ ಚಾನಲ್ದು ಲಿಂಕು ಸಹ ಕೊಟ್ಟಿರ್ತೀನಿ, ಮೈ ಯೂಟ್ಯೂಬ್ ಚಾನಲ್ ಅಂತ. ಓಕೆ, ಸೊ ನೀವು ನೋಡ್ಬೋದು ಅದರಲ್ಲಿ. ಓಕೆ, ಸೊ ಇನ್ನಪ್ಪ ಏನಂತ ಹೇಳಿದ್ರೆ, ಇವಾಗ ನಾನು ಆಲ್ಮೋಸ್ಟ್ ವೀಡಿಯೋದೆಲ್ಲ ಹೇಳಿದ್ದೀನಿ, ಫ್ರೀ ಜಾಬ್ಸು 80% ಇಲ್ಲವೇ ಇಲ್ಲ. ಓನ್ಲಿ ಫಾರ್ 10-20% ಇರುತ್ತೆ. ಅದು ಯಾವಾಗ ಬರುತ್ತೆ ಅದು ಅಪ್ಡೇಟ್ ಬರ್ತಾ ಇರುತ್ತೆ ನಿಮಗೆ. ಸೊ ನೀವು ನೋಡ್ಕೊತಾ ಇರ್ಬೋದು. ಆಲ್ಮೋಸ್ಟ್ ನಾನು ವಿಡಿಯೋ ಶಾರ್ಟ್ ವೀಡಿಯೋದೆಲ್ಲ ಹಾಕಿದ್ದೀನಿ ಒಂದು ಫ್ರೀ ಜಾಬ್ಸ್. ಓಕೆ, ಸೊ ಇವಾಗ ಏನಪ್ಪ ಅಂದರೆ ತುಂಬ ಆಲ್ ಓವರ್ ಕರ್ನಾಟಕದಲ್ಲಿ ಜಾಬ್ ಇದೆ. ಬಟ್ ಏನಪ್ಪ ಮೇನ್ ರೀಸನ್ ಅಂತ ಹೇಳಿದ್ರೆ ಇಷ್ಟೇ, ಗುಲ್ಬರ್ಗ, ಮೈಸೂರು, ದಾವಣಗೆರೆ ಈ ಕಡೆ ಎಲ್ಲ ಅಂತ ಕಾಲ್ಸ್ ಬರ್ತಾರೆ. ಸೊ ಬರೋದರಲ್ಲಿ ಒಂದು ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಮೇಯ್ನ್ ಬಂದು ಅವ್ರಿಗೆ ಆ ಲೊಕೇಶನ್ಸಲ್ಲೇ ಜಾಬ್ ಬೇಕು, ಕರೆಕ್ಟಾ? ಸೊ ಅದು ಮಾಡಿ ಕೊಡ್ತೀವಿ, ಬಟ್ ನಮ್ಮ ಹತ್ರ ಚಾರ್ಜಸ್ ಇರುತ್ತೆ. ಚಾರ್ಜಸ್ ಹೇಗೆ ಏನು ಅದನ್ನು ನಾನು ಡೀಟೇಲ್ ಹೇಳ್ತೀನಿ. ಜಾಸ್ತಿ ನಾವೇನು ಹೇಳಲ್ಲ, 5,000, 10,000, 8,000 ಅರ್ಧ ಸ್ಯಾಲ್ರಿ ಆ ಥರ ನಮ್ದು ಏನಿರಲ್ಲ. ಒಂದೇ ಸತಿ ಇರುತ್ತೆ. ಒಂದು ಜಾಬ್ಗೆ ನೀವು ಹೋಗ್ತೀರ ಅಂದರೆ 2,000 ರುಪೀಸ್ ಇರುತ್ತೆ. ಇಲ್ಲ ಮೇಡಮ್ ನನಗೆ 2 ಆಪ್ಷನ್ಸ್ ಬೇಕಾಗಿದೆ ಅಂತ ಹೇಳಿದ್ರೆ ನಿಮಗೆ 2 ಜಾಬ್ಗೆ 3,000 ರುಪೀಸ್ ಚಾರ್ಜ್ ಮಾಡ್ತೀವಿ. ಸೊ ಅದರಲ್ಲಿ ನಿಮಗೆ GST ಬಿಲ್ ಸಹ ಸಿಗುತ್ತೆ ಅದ್ವೀಗ ಜಾಬ್ ಕನ್ಸಲ್ಟೆನ್ಸಿ ಕಡೆ. ಓಕೆ, ಸೊ ಅದು ಬಂದು ಗೌರ್ಮೆಂಟ್ ಫೀಸಸ್ ಇರುತ್ತೆ. ಸೊ ನೀವು ಹೋಗಿ ಜಾಯಿನ್ ಮಾಡ್ಕೊತೀರಂದರೆ ಹೋಗಿ ಜಾಯಿನ್ ಮಾಡ್ಕೋಬೋದು. ಅದೇನಿರುತ್ತೆ 3,540 ಬಂದು ಕಂಪನಿಗೆ ಹೋಗುತ್ತೆ, ಅಂದರೆ GST ಹೋಗುತ್ತೆ. ಓಕೆ, ಸೊ ಇವಾಗ ಬಂದು ಏನಪ್ಪ ಅಂತ ಹೇಳಿದ್ರೆ 2,000 ರುಪೀಸಲ್ಲಿ ನಿಮಗೆ ನಿಯರ್ ಬೈ ಲೊಕೇಶನ್ಸಲ್ಲಿ ನಾವು ಮಾಡಿಕೊಡ್ತೀವಿ. ಸೊ 300 ರುಪೀಸ್ ಎಂಕ್ವೈರಿಗೆ ಇರುತ್ತೆ, ಅಂದರೆ ನಿಮಗೆ ಯಾವ ಲೊಕೇಶನ್ ಬೇಕಿದೆ, ಏನು ಸ್ಯಾಲ್ರಿ ಇದೆ, ಅದಕ್ಕೋಸ್ಕರ ನಿಮಗೆ 300 ರುಪೀಸ್ ಚಾರ್ಜಸ್ ಇರುತ್ತೆ. ಸೊ ಇಷ್ಟೇ ನಮ್ಮ ಹತ್ರ ಚಾರ್ಜಸ್ಸು. ಆಮೇಲೆ ಇದೇನು ಬಿಟ್ಟು ಚಾರ್ಜಸ್ ಇರೋಲ್ಲ. ಓಕೆ, ನಮ್ಮ ಹತ್ರ ಏನಂದರೆ ನಮ್ಮ ಹತ್ರ 100% ಜಾಬ್ ಇರುತ್ತೆ. ಸೊ ನಾನು ಆಲ್ಮೋಸ್ಟ್ 2 ಇಯರ್ ಆಗ್ತದೆ ಹತ್ತತ್ರ ನನ್ನ ಚಾನಲ್ ಓಪನ್ ಮಾಡಿ. ತುಂಬ ಜನಕ್ಕೆ ನಾನು ಆಫೀಸಲ್ಲಿರೋ ದಿವಸ ತುಂಬ ಜನ ಬರ್ತಾಯಿದ್ರು, ಮ್ಯಾಮ್ ನಿಮ್ಮನ್ನ ನೋಡಬೇಕಂತಲೇ ಬಂದೆ ನಾನು ನಿಮ್ಮ ಇನ್ಸ್ಟಾಗ್ರಾಮಿಂದ ನಂಬರ್ ನೋಡ್ಕೊಂಡು ಬಂದೆ. ನನಗೊಂಥರ ಖುಷಿ ಆಗ್ತಾಯಿತ್ತು. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ 99014566 ನಂಬರ್ ಇತ್ತು. ಸೊ ಅದು ಬಂದು ಫ್ಯಾನ್ಸಿ ನಂಬರ್, ಚೆನ್ನಾಗಿತ್ತು. ಬಟ್ ಅದು ತುಂಬಾ ಸ್ಪ್ರೆಡ್ ಆಯಿತು. ಬಟ್ ಕಾಲ್ಸ್ ಬರೋ ಜಾಸ್ತಿ ಆಗ್ತಾಯಿತ್ತು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಟೈಮ್ ಪಾಸ್ಗೆ ತುಂಬ ಕಾಲ್ ಮಾಡೋಣ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, ಟೈಮ್ ಪಾಸ್ಗಾದರೆ ಈ ನಂಬರ್ಸ್ಗೆಲ್ಲ ಕಾಲ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಯಾರಿಗೂ ಟೈಮ್ ವೇಸ್ಟ್ ಮಾಡೋಕ್ಕೂ ಇಲ್ಲಿ ರೆಡಿ ಇಲ್ಲ, ಟೈಮ್ ಪಾಸ್ ಮಾಡೋಕ್ಕಂತೂ ಫಸ್ಟೇ ಇಲ್ಲ. ಓಕೆ, ಸೊ ಯಾರಿಗೆ ಜಾಬಿನ ಅವಶ್ಯಕತೆ ಇದೆ, ಯಾರಿಗೆ ಅವಶ್ಯಕತೆ ಇದೆ, ನಮಗೆ ಜಾಬ್ ಬೇಕೇ ಬೇಕು ಅನ್ನೋರು ಅಷ್ಟೇ ದಯವಿಟ್ಟು ಕಾಲ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಗೆ 100% ಜಾಬ್ ಟ್ರಸ್ಟ್ ಇದೆ, ಅದನ್ನು ನಾವು ಮಾಡಿಕೊಡ್ತೀವಿ. ಓಕೆ, ಸೊ ನಿಮ್ಗೇನಾದರೂ ಒಂದು ಸತಿ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾನು ಕಮೆಂಟಲ್ಲಿ ಅದಕ್ಕೆ ಅಂತಲೇ ನಾನು ಕಮೆಂಟ್ ಮಾಡಿ ಅಂದ್ಬಿಟ್ಟು ನಾನು ಈ ನಡುವೆ ಹೇಳ್ತಾಯಿದ್ದೀನಿ. ಓಕೆ, ಅದಕ್ಕೆ ಮುಂಚೆ ನಾನು ಏನು ಹೇಳ್ತಾಯಿದ್ದೆ, ನಿಮ್ಗೇನಾರು ಆ ಥರ ಪ್ರಾಬ್ಲಮ್ ಆಗಿದೆ ನೀವು ಕಮೆಂಟ್ ಮಾಡ್ಬೋದು ನನಗೆ. ಸೊ ನಾನು ಇಮಿಡಿಯೇಟ್ಲಿ ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಆದಷ್ಟು ಕಾಲ್ಸ್ ಎಲ್ಲ ನಾನೇ 10 ಡೇಸ್ವರೆಗೂ ಕಾಲೆಲ್ಲ ಪಿಕ್ ಮಾಡಿದೆ, ಚೆನ್ನಾಗಿತ್ತು ರೆಸ್ಪಾನ್ಸು. ನಾವು ಹೇಳಿದೆ ನಮ್ಮ ಸ್ಟಾಫ್ಗೆ, ವಾಟ್ಸಪ್ ಇಟ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಈಗ ಅಷ್ಟೇ ವಾಟ್ಸಪ್ ಬಂದಿದೆ, ಅದಕ್ಕೆ ಮುಂಚೆಲ್ಲ ವಾಟ್ಸಪ್ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಆ ಜನ್ರೇಷನಲ್ಲಿ ಟೆಕ್ಸ್ಟ್ ಮೆಸೇಜು ಅದೇ ಒಂದು ದೊಡ್ಡ ಖುಷಿ, ಅದೇ ಒಂದು ಮೆಸೇಜು, ಕರೆಕ್ಟ್ ಅಲ್ಲ? ಟೆಲಿಗ್ರಾಮ್ ಅಂದರೆ ಬರೆಯೋದು, ಪತ್ರಗಳು ಬರೆಯೋದೇ ಅದೇ. ಇವಾಗ ಅಷ್ಟೇ ಎಲ್ಲ ಈಸಿ ಆಗಿಬಿಟ್ಟಿದೆ. ಜಸ್ಟ್ ಒಂದು ವಾಯ್ಸ್ ರೆಕಾರ್ಡ್ ಕಳಿಸು, ಮೆಸೇಜ್ ಹೋಯ್ತು. ಸೊ ಏನಾದ್ರು ಕಳಿಸ್ಬೇಕು, ಫೋಟೋಸು ಅದರಲ್ಲಿ ಕಳಿಸು, ಇನ್ವಿಟೇಷನ್ ಕಳಿಸ್ಬೇಕು ಅದರಲ್ಲಿ ಕಳಿಸು, ಒಂದೇನೋ ಕಾರ್ಡ್ ಕಳಿಸ್ಬೇಕು ಅದರಲ್ಲಿ ಕಳಿಸು. ಸೊ ಆ ಥರ ಆಗಿಬಿಟ್ಟಿದೆ. ಸೊ ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ, ಅದು ನಿಜನೇ. ಬಟ್ ಆದರೆ ಇದು ಬೇರೆ ಥರನೇ ಹೋಗ್ತಾ ಇತ್ತು. ಸೊ ಹಂಗಾಗಿ ವಾಟ್ಸಪ್ ಇವಾಗ ಸದ್ಯಕ್ಕೆ ನಾವು ಕ್ಲೋಸ್ ಮಾಡಿದ್ವಿ. ಓನ್ಲಿ ಫಾರ್ ಟೆಕ್ಸ್ಟ್ ಮೆಸೇಜ್ ಇರುತ್ತೆ ನಾನು ಕೊಟ್ಟರೆ ನಂಬರಲ್ಲಿ. ಆ ನಂಬರ್ಗೆ ನಿಮಗೆ ನಿಯರ್ ಬೈ ಲೊಕೇಶನ್ಸಲ್ಲಿ ಎಲ್ಲಿ ನೋಡ್ತಾ ಇದ್ದೀರಿ, ನಿಮ್ಮ ಕ್ವಾಲಿಫಿಕೇಷನ್ ಅಂತ ಮೆಸೇಜ್ ಮಾಡಿದ್ರೆ ಅವ್ರು ನಿಮ್ಗೆ ಖಂಡಿತ ಕಾಲ್ ಬ್ಯಾಕ್ ಮಾಡ್ತಾರೆ. ಕಾಲ್ 9 to 10 to 5 ಅಷ್ಟೇ ಟೈಮ್ ಇರುತ್ತೆ, ಇಲ್ಲಾಂದರೆ 4 o'clock. 10 to 4 o'clock ಒಳಗಡೆ ನಿಮಗೆ ಈ ಟೈಮಿಂಗ್ ಕೊಟ್ಬಿಡ್ತೀನಿ. ಆ ಟೈಮಿಂಗ್ ಒಳಗಡೆ ಕಾಲ್ ಮಾಡಿಕೊಡಿ. ಸಂಡೇ ದಿವಸ ಬೇಡ, ಮತ್ತು ಗೌರ್ಮೆಂಟ್ ರಜೆಗಳಿರುತ್ತಲ್ಲ ಆ ಟೈಮಲ್ಲಿ ನೀವು ಬರ್ತೀರಂದ್ರೂ ಸಹ ನಿಮಗೂ ಪ್ರಾಬ್ಲಮ್, ಅಲ್ವಾ? ಸೊ ಇನ್ ಕೇಸ್ ಆಫ್ ನಾವೇನು ಫಸ್ಟು ನೋಡ್ತೀವಂದರೆ
ಫಸ್ಟ್ ನಿಮ್ಮ ಸೇಫ್ಟಿ ನೋಡ್ತೀವಿ, ನಮ್ಮ ಸೇಫ್ಟಿ ಸಹ ನೋಡ್ತೀವಿ. ಬರೋರು ಎಲ್ಲಿರ್ತಾರೆ ಏನು ಅನ್ನೋದು ನಮಗೆ ಮೇನ್. ಅದರಿಂದ ನಿಮಗೆ ಈ 2 ಟೈಮಲ್ಲಿ ನೀವು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಗೌರ್ಮೆಂಟ್ ರಜಾ, ಒಂದು ಸಂಡೇ ಟೈಮ್. ಓಕೆ, 10 to 4 o'clock ನೀವು ಖಂಡಿತ ಕಾಲ್ ಮಾಡ್ಕೊಂಡು ರೆಸ್ಪಾನ್ಸ್ ಸಿಗುತ್ತೆ. ನಿಮಗೇನೋ ರೆಸ್ಪಾನ್ಸ್ ಆಗ್ತಾಯಿಲ್ಲ, ಫೋನ್ ಸ್ವಿಚ್ ಆಫ್ ಬರ್ತದೆ ಅಂದರೆ ನೀವು ಕಮೆಂಟ್ ಮಾಡ್ಬೋದು ನನಗೆ. ಓಕೆ ಅಲ್ವಾ? ಸೊ ಯಾಕೆ ಅಂತ ಹೇಳಿದ್ರೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರು ಫಸ್ಟು. ಓಕೆ, ಆ ಟೈಮಲ್ಲಿ ನಾನು ನಮ್ಮ ಸ್ಟಾಫಿಗೆ ಕೇಳ್ತಾಯಿದ್ದೆ, ಹಾಂ ಮೇಡಮ್ ಹೌದು ನಿಜ ಇದು ಆ ಥರ ಅಂತ ರೀಸನ್ ಹೇಳೋರು. ಸೊ ಆಮೇಲೆ ಅದು ಆನ್ ಮಾಡೋರು, ಮತ್ತು ಬರೋ ಕಸ್ಟಮರ್ಸ್ಗೆ ಅಂದರೆ ಕ್ಯಾಂಡಿಡೇಟ್ಸ್ಗೆ ಜಾಬ್ಸ್ ಮಾಡಿ ಕೊಡೋರು. ಸೊ ಕ್ಯಾಂಡಿಡೇಟ್ಸು ಬರೋವಾಗ ರೆಸ್ಪಾನ್ಸ್ ಮಾಡಲೇಬೇಕು ಖಂಡಿತ ಅಲ್ವಾ? ಸೊ ನಾವು ಯಾಕೆ ಸರ್ವಿಸ್ ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಅವ್ರಿಗೆ ಜಾಬ್ ಕೊಟ್ಟರೆ ನೀವು ಪೇ ಮಾಡಿ ನೀವು ಒಂದು ಒಳ್ಳೆ ಇದು ಮಾಡ್ತೀರ ಅಲ್ವಾ? ಸೊ ಏನಪ್ಪ ಅಂದರೆ, ನೋಡಪ್ಪ ಈ ಥರ ಒಂದು ಕೆಲಸಕ್ಕೆ ಹೋಗಿದ್ದೆ ನಾನು ಒಂದು ಕನ್ಸಲ್ಟೆನ್ಸಿಗೆ, ಅಲ್ಲಿಂದ ನನ್ನ ಜಾಬ್ ಆಗಿ ಬಂದಿದೆ ಅಂತ. ಸೊ ಇನ್ನೊಂದು ತುಂಬ ಜನ ಯಾಕೆ ನಾವು ಫ್ರೀಯಾಗಿ ಹೋಗ್ಬೋದಲ್ಲ, ಇದೂ ಅನ್ಕೋಬೋದು. ನಿಜ ಫ್ರೀಯಾಗಿ ಇರುತ್ತೆ, ಬಟ್ ಅದಕ್ಕೆ ಸ್ಯಾಲರಿ ಗ್ಯಾರಂಟಿ ನೀವಿರಲ್ಲ, ಕರೆಕ್ಟ್ ಅಲ್ವಾ? ಸೊ ಆದರೆ ಇಲ್ಲಿ ಆದರೆ ನಾವು ನಮ್ಮ ರೆಫರಲ್ಲಿ ಕಳಿಸ್ತೀವಿ. ನಾವು ಕೇಳ್ಬೋದು, ಸರ್ ಏನು ಈ ಥರ ಕ್ಯಾಂಡಿಡೇಟ್ ಬಂದಿದ್ದರು, ಏನಾಯಿತು, ಯಾಕೆ ನೀವು ಸ್ಯಾಲ್ರಿ ಕೊಡಲಿಲ್ಲ? ಅವರು ರೀಸನ್ ಹೇಳ್ತಾ ಅದನ್ನು ನಾವು ತಿಳ್ಕೊಂಡು ನಿಮ್ಗೆ ಹೇಳ್ತೀವಿ. ಓಕೆ, ಏನಾಗಿದೆ ಏನಾಗಿಲ್ಲ, ಸೊ ಇಷ್ಟು ದಿನದಲ್ಲಿ ಸ್ಯಾಲ್ರಿ ಬರುತ್ತೆ ಅನ್ನೋದು ನಾವು ಒಂದು ಕ್ಲಾರಿಟಿ ಕೊಡ್ತೀವಿ. ಸೊ ನೀವು ಬಿಟ್ಟು ಹೋಗ್ಬೇಕಾದ್ರೆ ನಾವೇನು ಮಾಡಬೇಕಂತಲೂ ಸಹ ಹೇಳ್ತೀವಿ. ನೀವು ಯಾವ ಥರ ಸ್ಯಾಲ್ರಿ ತೊಗೊಳ್ಬೋದು ಅಂತ ಸಹ ಹೇಳ್ತೀವಿ. ನೀವು 2000 rupees ಮುಖ ನೋಡ್ಕೊಂಡು ಹೋಗಿದ್ರೆ ತುಂಬಾ ಫ್ರೀ ಜಾಬ್ಸ್ ಇದ್ದಾವೆ, ಅದೆಲ್ಲ ಇಲ್ಲ ಅಂತಿಲ್ಲ. ನಾನು ಹೇಳ್ತಾಯಿಲ್ಲ, ಪೋಸ್ಟರ್ ತುಂಬಾ ಬೀದಿ ಸಿಗುತ್ತೆ, ಗಲ್ಲಿ ಸಿಗುತ್ತೆ. ಇವಾಗ ಏನೇನೋ ಆ್ಯಪ್ಗಳು ಬಂದಿದ್ದಾವೆ, ಎಲ್ಲದರಲ್ಲೂ ಸಿಗುತ್ತೆ. ಬಟ್ ನಿಮಗೆ ಪೂರ್ತಿ ಡೀಟೇಲ್ಸ್ ಸಿಗೋಲ್ಲ, ಸ್ಯಾಲ್ರಿ ಗ್ಯಾರಂಟಿ ಸಿಗೋಲ್ಲ, ಎಲ್ಲೋ ಕೆಲಸ ಮಾಡ್ತಾರೆ ಅದು ಗ್ಯಾರಂಟಿ ಇರಲ್ಲ. ಸೊ ಇದೆಲ್ಲದಕ್ಕೂ ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಅವ್ರ ಗ್ಯಾರಂಟಿ ನೀವು ಕೊಡೋಲ್ಲ. ಸೊ ನಮ್ಮದರಲ್ಲಿ ಆ ಥರ ಅಲ್ಲ. ಓಕೆ, ನೀವು ಎಲ್ಲಿ ಹೋಗ್ತೀರ ಅನ್ನೋದು ನಾವು ಹೇಳ್ತೀವಿ, ಎಷ್ಟು ಸ್ಯಾಲ್ರಿ ಇರುತ್ತೆ ಅಂತ ಹೇಳ್ತೀವಿ, ಎಷ್ಟು ಅವರ್ ಡ್ಯೂಟಿ ಇರುತ್ತೆ ಅಂತ ಹೇಳ್ತೀವಿ, ಮತ್ತು ನಿಮ್ಗೆ ಯಾವ ಲೊಕೇಶನಲ್ಲಿ ಎಷ್ಟು ಟೈಮ್ ಇರ್ತದೆ, ಯಾವ ಕಂಪನಿ ಅಂತ ಸಹ ಹೇಳಿ ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಸೊ ಮೇನ್ ಬಂದು ಪೇ ಮಾಡೋದಕ್ಕೆ ರೀಸನ್ ಇಷ್ಟೇ. ಸೊ ನೀವೇನು ಪೇ ಮಾಡಿ ಹೋಗ್ತೀರ ಅದರಿಂದ ನಮ್ಮ ಆಫೀಸ್ ಆಗಲಿ ನಮ್ಮ ಸ್ಟಾಫ್ಗೆ ಆಗಲಿ ನಾವು ಸ್ಯಾಲ್ರೀಸು ಮಾಡೋಕ್ಕಾಗುತ್ತೆ. ಓಕೆ ಅಲ್ವಾ? ಸೊ ಯಾಕೆ ಪೇ ಮಾಡಬೇಕಂತ ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ. ಫ್ರೀಯಲ್ಲಾದರೆ ತುಂಬಾ ಇದ್ದಾವೆ, ಇಲ್ಲ ಅಂತೇನು ನಾವೇನು ಹೇಳ್ತಾರೆ, ಫ್ರೀಯಲ್ಲಿ ತುಂಬಾ ಇದ್ದಾವೆ. ಹೋಗಿ ಜಾಯಿನ್ ಮಾಡೋರು ಮಾಡ್ತಾರೆ, ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವ್ರು ಸೂಟ್ ಆಗಿಲ್ಲ ಅಂತ ಕೆಲಸ ಬಿಟ್ಟ ಸಡನ್ನಾಗಿ ಸ್ಯಾಲ್ರೀಸ್ ಇರಲ್ಲ. ಸೊ ಅದ್ರ ರೆಸ್ಪಾನ್ಸಿಬಿಲಿಟಿ ಯಾರು ತೊಗೊಳಕ್ಕೆ ಆಗಲ್ಲ. ಸೊ ಈ ಥರ ಅದೆಲ್ಲ ಫೇಸ್ ಮಾಡಬೇಕಾಗುತ್ತೆ. ಫ್ರೀ ಅಂದರೆ ಫ್ರೀನೇ, ಪೇ ಅಂದರೆ ಪೇನೇ. ಇವಾಗ ಒಂದು ವಾಟರ್, ಇವಾಗ ನಾವು ಕಾಸು ಕೊಟ್ಟು ತೊಗೊಳ್ಳೋ ವಾಟರ್ಗೂ ಬರೋ ಕಾರ್ಪೊರೇಷನ್ ವಾಟರ್ಗೂ ವ್ಯತ್ಯಾಸ ಇದೆಲ್ಲ. ಏನು ವ್ಯತ್ಯಾಸ ಇದೆ? ಅದು ಫಿಲ್ಟ್ರ್ ಆಗಿ ಬರುತ್ತೆ, ಅದಕ್ಕೆ ದುಡ್ಡು ಕೊಡ್ತೀವಿ ನಾವು, ಅದು ಟೇಸ್ಟ್ ಇರುತ್ತೆ. ಓಕೆ, ಇವಾಗ ಕಾರ್ಪೊರೇಷನ್ ವಾಟರ್ ಹಂಗೆ ಅದಕ್ಕೆ ಫಿಲ್ಟ್ರ್ ಆಗಲ್ಲ, ಅದು ಡೈರೆಕ್ಟು ಭೂಮಿತ ಏನು ಕೊಡುತ್ತೆ ನಿಸರ್ಗದಲ್ಲಿ ಅದೇ ಕೊಡುತ್ತೆ. ಸೊ ಅದನ್ನು ಇವಾಗ ಕುಡಿತಾರೆ ಯಾರಾದರೂ, ತುಂಬ ಕಡಿಮೆ ಆಗೋಯ್ತು, ಕರೆಕ್ಟ್ ಅಲ್ವಾ? ಸೊ ಅದು ಆ ಥರ ಇವಾಗ ನಮಗೆ ಫ್ರೀಗೆ ವ್ಯತ್ಯಾಸ ಇರುತ್ತೆ. ಓಕೆಲ್ಲ? ಸೊ ಅಷ್ಟೇ ತಿಳ್ಕೊಳ್ಳಿ. ಇವಾಗ ಟಿಕೆಟ್ ಬುಕ್ ಮಾಡ್ತೀವಿ, AC, ಫಸ್ಟ್ ಕ್ಲಾಸ್, ಥರ್ಡ್ ಕ್ಲಾಸ್ ಈ ಥರ ಇರುತ್ತೆ. ಸೊ ಆ ಥರ ಕ್ಲಾಸಸಲ್ಲಿ ನಮ್ಮದು ಒಂದು. ಸೊ ಅದಕ್ಕೆ ನಮ್ಮ ಹತ್ರ ಫ್ರೀ ಜಾಬ್ಸ್ ಇರುತ್ತೆ, ಪೇ ಜಾಬ್ಸ್ ಇರುತ್ತೆ. ನಮ್ಮ ಹತ್ರ ನಾವು ಹೇಳಲ್ಲ ಈ ಜಾಬ್ಗೆ ನೀವು ಹೋಗಿ ಅಂತ. ಸೊ ನಿಮಗೆ ಚಾಯ್ಸಬಲ್ ಇರುತ್ತೆ, ನಿಮಗೆ ಆಪ್ಷನ್ಸ್ ಇರುತ್ತೆ, ನೀವು ಸೂಟಬಲ್ ಮಾಡಿಕೊಂಡು ಹೋಗ್ಬೋದು. ಸೊ ಈ ಥರ ನಿಮಗೆ ತುಂಬಾ ಇರುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ನೀವು ಸರ್ವಿಸ್ಗೆ ಬಂದರೆ ನಾವು ನಿಮ್ಗಂತ ಸರ್ವಿಸ್ ಕೂಡ ಕೊಡ್ತೀವಿ. ಅದೇ ಥರ ನಿಮಗೆ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಜಾಬ್ ಕೊಡ್ತೀವಿ, ಅದಕ್ಕೆ ರೆಸ್ಪಾನ್ಸು ಕೊಡ್ತೀವಿ ಅಂತ ನಾನು ಹೇಳ್ತೀನಿ. ಓಕೆನಾ? ಸೊ ಒಂದು ಸಾಫ್ಟ್ವೇರ್ದು ಅದು ನೆಕ್ಸ್ಟ್ ವೀಡಿಯೋಸಲ್ಲಿ ಮಾಡ್ತೀನಿ ನಾನು. ಅದರಲ್ಲಿ 1.5 lakh ಸಾಫ್ಟ್ವೇರ್ ಕಂಪನೀಸಲ್ಲಿ ಆಫರ್ ಲೆಟ್ರ್ ಬಂದಿದೆ. 1.5 lakh ಕೊಡಬೇಕು, ಬಟ್ ಫರ್ ಆ್ಯನಮ್ ಬಂದು ಅವ್ರಿಗೆ ಸ್ಯಾಲ್ರಿ ಬಂದು 4 lakh. ಓಕೆ, ಸೊ ಆ ಥರ ಎಲ್ಲ ಇದೆ. ಕಮಿಷನ್ ತೊಗೊಳ್ತಾ ಇದ್ದಾರೆ. ಗೌರ್ಮೆಂಟ್ ಜಾಬ್ ಏನು ಸುಮ್ಮನೆ ಬರುತ್ತಾ? ಅದಕ್ಕೆಲ್ಲ 5 ಲಕ್ಷ 10 ಲಕ್ಷ ಕಟ್ತಾರೆ. ಬಟ್ ಒಂದು ಸತಿ ಕೊಟ್ಟು ಹೋದ್ಮೇಲೆ ಅವ್ರ ಲೈಫ್ ಪೂರ್ತಿ ದುಡಿತಾ ಇರ್ತಾರೆ. ಓಕೆ, ಜಾಬ್ ಅನ್ನೋದು ಎಲ್ಲರಿಗೂ ಲೈಫಲ್ಲಿ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಕೆಲಸ ಮಾಡಿದ್ರೇ ಸಂಬಳ ಬಂದ್ರೇ ಫ್ಯಾಮಿಲಿ ಮೇಂಟೈನ್ ಮಾಡೋದಾಗಲಿ, ಮಕ್ಕಳಿಗೆ ಓದಿಸೋದೇ ಆಗಲಿ, ಪ್ರತಿಯೊಂದೂ ಸಹ ಬರೋ ಸಂಬಳದಿಂದಾನೇ ನಡೆಯುತ್ತೆ. ಫಸ್ಟ್ ಇಷ್ಟೇ ನಾವು ತಿಳ್ಕೊತೀವಿ. ಅದಕ್ಕೆ ನಿಮಗೆ ಒಳ್ಳೆ ಜಾಬ್ಸು, ಒಳ್ಳೆ ಸ್ಯಾಲ್ರೀಸು ಕೊಡಬೇಕು ಅಂತ ನಾವು ಅನ್ಕೋತೀವಿ. ಓಕೆನಾ? ಸೊ ಇವಾಗ ಬಂದು ಆಲ್ಮೋಸ್ಟ್ ಹೇಳಿದ್ದೀನಿ, ಆಲ್ ಓವರ್ ಕರ್ನಾಟಕ ಅಲ್ಲಿ ಜಾಬ್ಸ್ ಇದ್ದಾವೆ. ನೀವು ಮೇಲ್ ಆಗಲಿ ಫೀಮೇಲ್ಸ್ ಆಗಲಿ, ನೋಡಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ. ಆಮೇಲಿಂದ ಆದಷ್ಟು ಶಾರ್ಟ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಹೊಸ ವೀಡಿಯೋಸು ಬರ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಇನ್ಮೇಲೆ ಲಾಂಗ್ ವೀಡಿಯೋಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ, ಶಾರ್ಟ್ ವೀಡಿಯೋಸೇ ಇರುತ್ತೆ. ಸೊ ಆದರೆ ನೋಡ್ಕೊಳ್ಳಿ. ಸೊ ನನ್ನ 5 ಜನ ಸಬ್ಸ್ಕ್ರೈಬರ್ಗೆ ನಾನು ತುಂಬ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ನನಗೊಂದೇ ದಿನಕ್ಕೆ 5 ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ, ಅದೊಂದು ನನಗೆ ಖುಷಿ ಕೊಡ್ತು.
ಸೊ ಆ ವಿಡಿಯೋ ಮತ್ತು ಆ ಮಾತು ನಿಮ್ಮ ಹತ್ರ ಹಂಚ್ಕೋಬೇಕು ಅನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಅಂತ ಹೇಳ್ತೀನಿ. ಓಕೆ, ಸೊ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಓಕೆ, ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಜಾಬ್ ಬೇಕಾಗಿದೆ ಸೊ ದಯವಿಟ್ಟು ಕಾಲ್ ಮಾಡ್ಕೊಳ್ಳಿ. ಓಕೆ, ಯಾರ್ಯಾರಿಗೆ ಟೈಮ್ ಪಾಸ್ಗಾದರೆ ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ಅದನ್ನು ಸಹ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಟೈಮ್ ಪಾಸ್ಗೋಸ್ಕರ ನಾನು ಈ ಕನ್ಸಲ್ಟೆನ್ಸಿ ಓಪನ್ ಮಾಡಿಲ್ಲ ಮತ್ತು ಈ ನಂಬರು ಪ್ರೊವೈಡ್ ಮಾಡ್ತಾಯಿಲ್ಲ. ಓಕೆ ಅಲ್ವಾ? ಸೊ ಟೈಮ್ ಪಾಸ್ಗೋಸ್ಕರ ತುಂಬಾ ವೀಡಿಯೋಸ್ ಇದ್ದಾವೆ, ತುಂಬಾ ಪೋಸ್ಟ್ಗಳಿದ್ದಾವೆ, ತುಂಬಾ ಹೇಳ್ತಾರೆ ತುಂಬಾ ಫೇಸ್ಬುಕ್ ಇದೆ. ಓಕೆ ಅಲ್ವಾ? ಸೊ ಅದರಲ್ಲೇ ನೀವು ಹೋಗಿ ಟೈಮ್ ಪಾಸ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಇದೆ, ಮೂಜಿ ಇದೆ, ಏನೇನೋ ತುಂಬಾ ಇದೆ. ಸೊ ಆದರೆ ಆ ಆಪ್ಷನ್ ನೀವು ತೊಗೊಳ್ಳಿ ಅಂತ ಹೇಳ್ತೀನಿ. ಓನ್ಲಿ ಫಾರ್ ಅದ್ವಿಕಾ ಜಾಬ್ ಕನ್ಸಲ್ಟೆನ್ಸಿ, ಓನ್ಲಿ ಫಾರ್ ಕನ್ಸಲ್ಟೆನ್ಸಿ, ಜಾಬ್ ಕನ್ಸಲ್ಟೆನ್ಸಿ. ಓಕೆನಾ? ಸೊ ನಿಮಗೆ ಜಾಬ್ನ ಅವಶ್ಯಕತೆ ಇದ್ದರೆ ದಯವಿಟ್ಟು ಕಾಲ್ ಮಾಡಿ, ನಾವು 100% ನಿಮಗೆ ಜಾಬ್ ಮಾಡಿ. ಓಕೆನಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಹ್ಯಾಪಿಯಾಗಿರಿ, ಬಿಂದಾಸಾಗಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ನಮಸ್ತೆ.